ಬಾಗಲಕೋಟೆ ಜಿಲ್ಲೆ ಲಿಂಗಾಯತ ಪಂಚಮಸಾಲಿ ಸಮಾಜ ಹುನಗುಂದ ಮತ್ತು ಇಳಕಲ್ಲುಬಯ ತಾಲೂಕಾ ಘಟಕಗಳ ವತಿಯಿಂದ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಮಹಾಪೀಠದ ಪ್ರಥಮ ಜಗದ್ಗುರುಗಳಾದ ಶ್ರೀಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ದಿನಾಂಕ ಡಿಸೆಂಬರ್ 10, 2024 ರಂದು ಮೀಸಲಾತಿಗಾಗಿ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನಾನಿರತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಪೊಲೀಸ್ ಎಡಿಜಿಪಿ ಹಿತೇಂದ್ರವರು ವಜಾಗೊಳ್ಳಬೇಕೆಂದು ಆಗ್ರಹಿಸಿ ದಿನಾಂಕ ಡಿಸೆಂಬರ್ 12, 2024 ರಂದು ಬಿಜೆಪಿ ರಾಜ್ಯೋಪಾಧ್ಯಕ್ಷ ಮುರಗೇಶ ನಿರಾಣಿಯವರ ನೇತೃತ್ವದಲ್ಲಿ ಹುನಗುಂದ ಪಟ್ಟಣದ ವಿಎಂ ವೃತ್ತದಲ್ಲಿ ಅಪರಾಹ್ನ 12 ಗಂಟೆಗೆ ರಸ್ತೆ ತಡೆ ಹಾಗೂ ತಹಶೀಲ್ದಾರರ ಕಾರ್ಯಾಲಯದವರೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರಘೋಷಣೆ ಮೊಳಗಿಸುತ್ತಾ ಬೃಹತ್ ಪ್ರತಿಭಟನಾ ಮೆರವಣಿಗೆ ನೆರವೇರಿಸಿ ನಂತರ ಉಪತಹಶೀಲ್ದಾರರಾದ ಎಂವಿ ಸಂದಿಗ್ವಾಡರರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ರಾಜ್ಯೋಪಾಧ್ಯಕ್ಷ ಮುರಗೇಶ ನಿರಾಣಿಯರು ಹಾಗೂ ಮಾಜಿ ರಾಜ್ಯ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಜಿಪಿ ಪಾಟೀಲರು ಹಾಗೂ ಸಮಾಜದ ಮುಖಂಡರಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿ ಹಾಗೂ ಮಹಾಂತೇಶ ಹಳ್ಳೂರ, ವಕೀಲರಾದ ರಾಜಕುಮಾರ ಬಾದವಾಡಗಿರು ಮಾತನಾಡಿ, ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜದ 1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಶಾಂತಿಯುತ ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಗೂಂಡಾಗಿರಿ ಧೋರಣೆಯನ್ನು ಖಂಡಿಸುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು. ನಂತರ ತಮ್ಮ ಹಿಂದಿನ 2010ರ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಮಿತಿ ರಚನೆ ಮತ್ತು 2013ರಲ್ಲಿ ಹೋರಾಟ ನಡೆಸಿದ ಬಗ್ಗೆ, ನಂತರ ವಿವಿ ಪಾಟೀಲ ವಕೀಲರು ಸಮಾಜದ ಹಿಂದುಳಿದಿರುವಿಕೆಯ ಅಂಕಿ ಅಂಶಗಳನ್ನು ಕ್ರೋಢೀಕರಿಸಿ ಸುಮಾರು 900 ಪುಟಗಳ ವರದಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಸಲ್ಲಿಸಿದನ್ನು ಆರಿಸಿ ಹಿಂದುಳಿದ ಆಯೋಗಕ್ಕೆ ಶಿಫಾರಸ್ಸು ಮಾಡಿ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದರು. ನಂತರ ತಮ್ಮ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಂಚಮಸಾಲಿ ಸಮಾಜ ಹೋರಾಟ ನಡೆಸಿದಾಗ ಲಾಠಿ ಪ್ರಹಾರ ನಡೆಸಿರಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಶ್ರೀಗಳಿಗೆ ಮತ್ತು ಸಮಾಜ ಬಾಂಧವರಲ್ಲಿ ಕ್ಷಮೆಯಾಚಿಸಬೇಕು ಹಾಗೂ ಪ್ರಕರಣ ದಾಖಲಿಸಿದನ್ನು ಹಿಂಪಡೆಯಬೇಕೆಂದರಲ್ಲದೆ, ರಾಜ್ಯದ 80 ಲಕ್ಷ ಪಂಚಮಸಾಲಿ ಸಮಾಜದವರ ಆಶೀರ್ವಾದದಿಂದ ಸರ್ಕಾರ ನಡೆಸುತ್ತಿದ್ದಿರಿ, ಒಂದು ಪಕ್ಷ ಹೀಗೆಯೇ ನಿರ್ಲಕ್ಷ್ಯ ಧೋರಣೆ ಮುಂದುವರೆದರೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆಂದು ಎಚ್ಚರಿಕೆ ನೀಡುತ್ತಾ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮೀಸಲಾತಿ ಕಲ್ಪಿಸಿದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರರು 1 ಕೆಜಿ ಬೆಳಗಾವಿ ಕುಂದ ತಂದು ಸನ್ಮಾನಿಸುವುದಾಗಿ ಹಾಗೂ ಮೀಸಲಾತಿ ಕಲ್ಪಿಸದಿದ್ದರೆ 3 ತಿಂಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ತಾವು ಮೀಸಲಾತಿ ಕಲ್ಪಿಸಿದರೆ 1 ಜೊತೆ ಬಂಗಾರದ ಬಳೆಯನ್ನು ನೀಡಿ ಸನ್ಮಾನಿಸಬೇಕೆಂಬ ಸವಾಲನ್ನು ಸ್ಮರಿಸಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರಗೇಶ ನಿರಾಣಿಯರು, ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕಲ್ಪಿಸಿದಾದಲ್ಲಿ 1 ಕೆಜೆ ಚಿನ್ನದಾಭರಣಗಳನ್ನು ಮಾಡಿಸಿ 3 ಪೀಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಸತ್ಕರಿಸಿ ಅಲಂಕೃತ ಬೆಳ್ಳಿರಥದಲ್ಲಿ ಮೆರವಣಿಗೆಯೊಂದಿಗೆ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಪ್ರತಿರೂಪೆಂದು ಪರಿಗಣಿಸುವುದಾಗಿ ಸವಾಲೆಸೆದರು. ಏತನ್ಮಧ್ಯೆ ಸುದ್ದಿಗಾರರು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಇನ್ನು 3 ತಿಂಗಳಲ್ಲಿ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ದೊರೆತರೆ ಆಶ್ಚರ್ಯ ಪಡಬೇಕಾಗಿಲ್ಲ. 1/4ರಷ್ಟು ಕುರುಬ ಜನಾಂಗದವರನ್ನು ಎಸ್ಟಿ ಮೀಸಲಾತಿಗೆ ಸೇರಿಸಿದರೆ 3/4ರಷ್ಟು ಇರುವ ಹಿಂದುಳಿದ ಮತ್ತು ಪ್ರಸ್ತುತ ಮೀಸಲಾತಿರುವ ಎಸ್ಟಿ ಜನಾಂಗಕ್ಕೆ ಅನ್ಯಾಯವಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ನಂತರ ಕಳೆದ 15 ವರ್ಷಗಳಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಪಂಚಮಸಾಲಿ ಸಮಾಜದ ಅಧಿಕಾರದಲ್ಲಿರುವ ಜನಪ್ರತಿನಿಧಿಗಳನ್ನು ಪ್ರತ್ಯೇಕಿಸಿ ಮೀಸಲಾತಿ ಸಿಗದಂತೆ ಹೋರಾಟವನ್ನು ಹತ್ತಿಕ್ಕುವ ಷಡ್ಯಂತ್ರ ನಡೆಯುತ್ತಿದೆ. ಆ ಬೆನ್ನಲೆಯಲ್ಲಿ ನಮ್ಮ ಸಮಾಜದ ಅಳಿವು ಮತ್ತು ಉಳಿವಿನ ಪ್ರಶ್ನೆಯಾಗಿದ್ದು, ಆ ಕಾರಣಕ್ಕಾಗಿ ಹಿಂದಿನ ಕಹಿನೆನಪುಗಳು ಮರೆತು ಒಗ್ಗೂಡುವಂತೆ ಕಿವಿಮಾತುಗಳು ಪ್ರಸ್ತಾಪಗೊಂಡವು. ನಂತರ ಸಮಾಜದ ಪ್ರತಿನಿಧಿಗಳಲ್ಲಿ ಪಂಚಮಸಾಲಿ ರಕ್ತ ಹರಿಯುತ್ತಿದ್ದರೆ ಅಧಿಕಾರಕ್ಕೆ ಅಂಟಿಕೊಳ್ಳದೆ ರಾಜೀನಾಮೆ ನೀಡಿ ಹೊರಬಂದರೆ ನಮಗೆ ಮೀಸಲಾತಿ ಸಿಕ್ಕೇ ಸಿಗುತ್ತದೆ ಎಂದು ವಿಶ್ವಾಸದ ಮಾತುಗಳು ಪ್ರಸ್ತಾಪವಾದವು. ನಂತರ ಮನವಿಯನ್ನು ಪತ್ರೋದಿ ಉಪತಹಶೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಸಮಾಜದ ಹಿರಿಯ ಮುಖಂಡರಾದ ಮಲ್ಲಣ್ಣ ಬೊಮ್ಮಸಾಗರ, ಬಸವರಾಜ ಕಡಪಟ್ಟಿ, ಬಸವರಾಜ ಗೊಣ್ಣಾಗರ, ಅಜ್ಜಪ್ಪ ನಾಡಗೌಡ್ರ, ವಕೀಲರ ಸಂಘದ ಅಧ್ಯಕ್ಷರಾದ ಪಿಎಸ್ ಕಟಾಣಿ, ಜೆಡಿಎಸ್ ಮುಖಂಡರಾದ ಶಿವಪ್ರಸಾದ ಗದ್ದಿ, ಶರಣಪ್ಪ ಹೊಸೂರ, ಬಸವರಾಜ ಹೊಸೂರ, ಪ್ರವೀಣ ಹಳಪೇಟಿ ಸೇರಿದಂತೆ ಇತರೆ ಸಮಾಜದ ಹಿರಿಯ ಮುಖಂಡರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ವೀರಶೈವ ಸಮಾಜದವರು
1 ಲಕ್ಷಕ್ಕಿಂತಲೂ ಹೆಚ್ಚು ಜನ ಪೂರ್ವಭಾವಿಯಾಗಿ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿಯನ್ನು ಕೊಟ್ಟು ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾರೋ ಪಂಡಿತಗಳು ಸಮಾಜದ ಹೋರಾಟ ಮಾಡುವವರ ಮೇಲೆ, ಪೂಜ್ಯ ಶ್ರೀಗಳ ಮೇಲೆ ಮತ್ತು ವಕೀಲರ ಮೇಲೆ ಒಂದು ಹಲ್ಲೆಯನ್ನು ಮಾಡೋದ್ರ ಮುಖಾಂತರ ಸಾಕಷ್ಟು ಅನಾಹುತಗಳಾಗಿರುವಂಥದ್ದನ್ನು ನಾವು ಸದಾ ಖುದ್ದಾಗಿ ಮತ್ತು ಟಿವಿಗಳಲ್ಲಿ ನೋಡಿರುವಂಥದ್ದನ್ನು ನಾವು ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿರುವಂಥ ಈ ಮುಖ್ಯಮಂತ್ರಿಗಳ ಧೋರಣೆಗೆ ನಾವು ಪಕ್ಷಗಳಿಗೆ ಉಗ್ರವಾಗಿ ಖಂಡನೆಯನ್ನು ಮಾಡ್ತೇವೆ. ಮತ್ತು ನಮ್ಮ ಹೋರಾಟ ಕಳೆದ 30 ವರ್ಷಗಳಿಂದ ನಮ್ಮ ಸಮಾಜದ ಹಿರಿಯರು, ಗುರುಪೀಠದ ಸ್ವಾಮೀಜಿಯವರು ಕೂಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಮಾಡಿರುವಂಥ ಹೋರಾಟ ಅತ್ಯಂತ ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡಿಕೊಂಡು ಬೇಡಿಕೆಗಳನ್ನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯಪಾಲರ ಮುಖಾಂತರ ಮಾಡ್ಕೊಂಡು ಬಂದಿರುವಂಥದ್ದನ್ನು ಇಲ್ಲಿವರೆಗೆ ನೋಡಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಆದ್ಮೇಲೆ ಇವತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಗೆ ಸಮಾಜಕ್ಕೆ ಜಾತಿ ಕಾಲದಲ್ಲಿ ಇರದೇ ಇರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಬಸವರಾಜ ಬೊಮ್ಮಾಯಿ ಅವರು, ನಾನು ಮತ್ತು ನಾರಾಯಣ ಸ್ವಾಮಿ ಅವರು ಆ ಕಮಿಟಿಯಲ್ಲಿ 3Bಗೆ ಸೇರಿಸುವಂಥ ಕೆಲಸವನ್ನು, ಒಂದು ಜಾತಿ ಕಾಲದಲ್ಲಿ ಸೇರಿಸುವಂಥ ಕೆಲಸ 2010ರಲ್ಲಿ ಬಿಜೆಪಿ ಸರ್ಕಾರದಾಗ ಆಯಿತು. ತದನಂತರ ನಮ್ಮ 2A ಬೇಕು ಅಂತೇಳಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ 2013ರಲ್ಲಿ ಸರ್ಕಾರ ಬದಲಾವಣೆ ಆದಾಗ ಆ ಹೋರಾಟ ಅಲ್ಲಿಗೆ ಉಳಿತು. ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ 550 ಕಿಲೋಮೀಟರ್ ಹೆಚ್ಚು ಪಾದಯಾತ್ರೆ ಮುಖಾಂತರ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 10 ಲಕ್ಷಗಳಿಗಿಂತಲೂ ಹೆಚ್ಚು ಜನ ಸೇರಿ ಒಂದು ನಮ್ಮ ಮನವಿಯನ್ನು ಕೊಡುವಂಥ ಕೆಲಸ ಸಮಾಜದ ಎಲ್ಲ ಧೋರಣೆಗಳ ಮುಖಾಂತರ ಆಯಿತು. ಯಾವುದೇ ರೀತಿಯಿಂದ ಅವತ್ತಿನ ಸರ್ಕಾರ ನಮ್ಮ ಸಮಾಜದ ಯಾವುದೇ ಬಂಧುಗಳ ಮೇಲೆ ಲಾಠಿ ಪ್ರಯಾಣ ಮಾಡದಿರುವಂಥದ್ದನ್ನ ಇವತ್ತು ನಾವೆಲ್ಲರೂ ನೆನಪಿಸ್ಕೋಬಹುದು. ಇವತ್ತು ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನರ ಮೇಲೆ ಅವರಿದ್ದಾಗ ಈ ಹೋರಾಟವನ್ನು ಹಾಕ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಮಾಡಿರುವಂಥದ್ದನ್ನ ನಾವು ಖಂಡನೆ ಮಾಡ್ತೀವಿ. ಮತ್ತು ಯಾವ ರೀತಿ ಈ ಹೋರಾಟಗಾರರ ಮೇಲೆ, ವಕೀಲರ ಮೇಲೆ ಏನು ಒಂದು FIR ಮಾಡಿದ್ದಾರೆ, ಆ FIR ಅನ್ನ ಇಮಿಡಿಯೇಟ್ ಆಗಿ ವಾಪಸ್ ತಗೋಬೇಕು. ಮತ್ತು ಪೂಜ್ಯ ಶ್ರೀಗಳ ಮತ್ತು ಸಮಾಜದ ಹಿರಿಯರಿಗೆ ಅವರೊಂದು ಕ್ಷಮೆಯನ್ನು ಸಹಿತ ಕೇಳಬೇಕನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದನ್ನು ವಾಪಸ್ ತಗೋಬೇಕು ಮತ್ತು ಈ ಸಮಾಜ ಜನರಿಗೆ ಕ್ಷಮೆ ಕೇಳಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದ 80 ಲಕ್ಷ ಈ ಸಮಾಜದ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಿಮ್ಮ ಸರ್ಕಾರ ನಡೀತಾ ಇದೆ. ಅದನ್ನು ಋಣವನ್ನು ದಯವಿಟ್ಟು ಮರೆಯಕ್ಕೆ ಹೋಗಬೇಡಿ. ಯಾಕಂದ್ರೆ ಅಷ್ಟೊಂದು ದೊಡ್ಡದಾಗಿರುವಂಥ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದರೆ ಬರುವಂಥ ದಿವಸದಲ್ಲಿ ಈ ನಮ್ಮ ಸಮಾಜದ ಬಂಧುಗಳು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಯಾರು ಅಧಿಕಾರದಲ್ಲಿದ್ದೀರಿ, ವಿಧಾನಸಭೆ ಒಳಗಡೆ ಹೋರಾಟ ಮಾಡುವಂಥದ್ದನ್ನು ನೀವು ಮಾಡಿ. ಯಾರು ಚುನಾವಣೆ ಗೆದ್ದು ಜನಪ್ರತಿನಿಧಿಗಳಾಗಿರುವಂಥವ್ರು ನಿಮ್ಮ ಲೆವೆಲ್ದಲ್ಲಿ 2A ಸಿಗುವುದ್ರ ಸಲ ನೀವು ಹೋರಾಟ ಮಾಡಿ. ನಾವು ಹೊರಗಡೆ ಇರುವಂಥವ್ರು ವಿಧಾನಸಭೆ ಹೊರಗಡೆ ಒಂದು PV ಪಾಟೀಲ್ ವಕೀಲರು 900 ಪೇಜ್ಗಳ ಒಂದು ವಿವರವಾಗಿರುವಂಥ ಇದರ ಇತಿಹಾಸದಲ್ಲಿ ಎಲ್ಲ ಅಂಕಿಅಂಶಗಳನ್ನು ಕ್ರೋಢೀಕರಣ ಮಾಡಿ ಕೊಟ್ಟಿಗೆ ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆ ಈ ಸಬ್ಮಿಟ್ ಮಾಡಿದ್ದಾರೆ. ಅವೆಲ್ಲವುಗಳನ್ನು ಕ್ರೋಢೀಕರಣ ಮಾಡಿ ಇಮಿಡಿಯೇಟ್ ಆಗಿ ನಮಗೆ ಕೊಡಬೇಕು ಮತ್ತು OBC ಕಾರ್ಯಕ್ಕೆ ಅದನ್ನು ರೆಕಮೆಂಡ್ ಮಾಡಬೇಕು ಅಂತ ಒಂದು ವಿನಂತಿ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀವಿ. ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಹಿರಿಯರು ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನು ಹಂಚಿಕೊಂಡ ಕೆಲಸ ಈ ಸರ್ಕಾರ ಏನಾದರೂ ಮಾಡಿದಲ್ಲಿ ಹೋರಾಟವನ್ನು ನಂಬ್ಕೋತೀವಿ. ಆಗುವಂತ ಏನಾದರೂ ಕಡೆ ಈ ಸರ್ಕಾರನೇ ಕೊನೆ ಆಗ್ತದೆ ಅನ್ನೋಂಥ ಮಾತನ್ನ ಒಂದು ಎಚ್ಚರಿಕೆ ಮುಖಾಂತರ ಆದಷ್ಟು ಬೇಗನೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಪಂಚಮಸಾಲಿ ಡಾಕ್ಟರ್ ಹಿರಿಯರು ಕೂಡಿ ಪಕ್ಷಾತೀತವಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಬಸವರಾಜರಾಗಿದ್ದರು, ಒಂದು ಕಮಿಟಿ ಮಾಡಿದಲ್ಲಿ ನಾನು ಒಂದು ಕಮಿಟಿಯಲ್ಲಿ ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿ ಬೇರೆ ಸಮಾಜದ ಜಾತಿಯ ಬಂಧುಗಳಿಗೆ ಅವರಿಗೆ ಪರ್ಸೆಂಟೇಜ್ ಕಮ್ಮಿ ಆಗಲಾರ್ದಂತೆ ನಾವು ಹೊಸದಾಗಿ 2C ಮತ್ತು 2D ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ ಅಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿತ್ತು. ಆ ಸಂದರ್ಭದಲ್ಲಿ
ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು. ಇದೇ ರೀತಿ ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡುವಾಗ ಸರ್ಕಾರ ಬಿಜೆಪಿ ಇತ್ತು, ಕಾಂಗ್ರೆಸ್ನಲ್ಲಿ ಅವರು ಅಪೋಸಿಷನ್ದಲ್ಲಿದ್ದು. ನೀವು ಮಾಡಿಕೊಟ್ರೆ ಬೆಳಗಾವಿಯಿಂದ ಬಂದು ನಾವೊಂದು ಕಿಲೋ ಕುಂದ ತಂದು ನಿಮ್ಗೆ ಸನ್ಮಾನ ಮಾಡಿ ಹೋಗ್ತೀನಿ. ಮತ್ತೊಂದು ವೇಳೆ ಆಗದೇ ಇದ್ರೆ ನಿಶ್ಚಿತವಾಗಿ ನಮ್ಮ ಸರ್ಕಾರ ಬರ್ತದೆ. 3 ತಿಂಗಳಲ್ಲಿ ನಾನು 2A ಕೊಡಿಸ್ತೇನೆ. ಆ ಸಂದರ್ಭದಲ್ಲಿ ಒಂದು ಜೊತೆ ಬಂಗಾರದ ಬಳೆಯನ್ನು ತಂದು ನನಗೆ ಸನ್ಮಾನ ಮಾಡಬೇಕು ಅನ್ನುವಂಥ ಒಂದು ಸವಾಲನ್ನ ಮಟ್ಟು ಸಮಾಜದ ಮುಂದೆ ಸುವರ್ಣ ವಿಧಾನಸೌಧ ಎದುರುಗಡೆನೆ ಮಾಡಿದ್ರು. ಅದಕ್ಕೆ ನಾನು ಅವತ್ತಿನ ಮತ್ತೊಂದು ಸಲನೂ ಸಹಿತ ನಾನು ಅವರಿಗೆ ನೆನಪಿಸಿಕೊಟ್ಟಿದ್ದೆ. ವಿಧಾನಸೌಧ ಎದುರುಗಡೆ ಅದು ನಿನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇನೆ ಬರ್ತದೆ, ಅಲ್ಲೇ ನೀನು ಮಾತಾಡಿದ್ದೆ. ಅವಾಗ ನಾನೇನು ಹೇಳಿದ್ದೆ, ಕೇಳಿ ಅಲ್ಲಮ್ಮ 2A 80 ಲಕ್ಷ ಜನ ಇರುವಂತ ನಮ್ಮ ಸಮಾಜದ ಬಂಧುಗಳಿಗೆ 2A ಕೊಡುವಂತ ಹೋರಾಟ 30-40 ವರ್ಷಗಳಿಂದ ನಡೀತಾ ಇದೆ. 1 kg ಬಂಗಾರದ ಆಭರಣಗಳನ್ನು ಮಾಡಿಸಿ 1 ಲಕ್ಷ ಮೂರು ಪೀಠದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳ್ಳಿ ರಥದಲ್ಲಿ ಇದನ್ನು ಮಾಡಿ ಸನ್ಮಾನ ಮಾಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ತಾಯಿಯ ಇನ್ನೊಂದು ರೂಪ ಅನ್ನುವಂಥದ್ದನ್ನ ನಾನು ಎಲ್ಲರ ಮುಂದೆ 18 ತಿಂಗಳಾಗ್ಯದ. ಇನ್ನೊಂದು ನೀನು ಈಗಾಗಲೇ ನೀನು 2A ಮಾಡಿಸ್ಕೊಟ್ಟೇ ರಾಜ್ಯ ಸರ್ಕಾರದಲ್ಲಿ CM DCM ಅವ್ರಿಗೆ ಮಾತು ಕೇಳ್ತಾರೆ. ಆ ಹೈಕಮಾಂಡ್ ಉಪಯೋಗ ಮಾಡಿ ಹಂಗ ಮಂತ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸರ್, ಈಗ ಅವರು ನಿಮ್ಗೆ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದಾರಲ್ಲ ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲ ಸೂಚಿಸ್ತಾರೆ. ನಮ್ಮವರೇ ಅವರು 3 ತಿಂಗಳಾಗ ಮಾಡ್ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಕೇಳಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮುಖ್ಯಮಂತ್ರಿಗಳು ಈಗ ಅಪೋಸಿಷನ್ ಬಿಜೆಪಿ ಪಾರ್ಟಿಯವರು ಇದ್ದರು ಮುಖಂಡರು ಕರೆದ್ರು ಬರಲಿಲ್ಲ ಅನ್ನೋದು ಚಾಕ್ಲೇಟ್ ಕೊಡುವಂತ ಕೆಲಸ ಆಗಬಾರ್ದು. ಅವ್ರ ಮುಖಂಡರು ಎದುರುಗಡೆನೆ ಬರುವಂತ ಅದು ಅವ್ರಿಗೇನಾಗುದಿಲ್ಲ. 80 ಲಕ್ಷ ಜನರ ಆಶೀರ್ವಾದ ತಗೊಂಡು ಇವತ್ತು ಸರ್ಕಾರ ಮಾಡಿದ್ದಾರೆ. ಇವತ್ತು ನಮ್ಮ ಸಮಾಜದ ಆಶೀರ್ವಾದ ತಗೊಂಡು ನಾನು MLA ಆಗಿದ್ದೀನಿ, ಮಂತ್ರಿ ಆಗಿದ್ದೆ. ಇವತ್ತು ನಾವು ಇಷ್ಟೆಲ್ಲ ಅಲ್ಲಿ ಒಳಗಡೆ ಇದ್ದಂಥವ್ರು ಆರಿಸಿ ಬಂದವರು ಇವತ್ತು ಹೋದಂಥವ್ರು. ಈ ಸಮಾಜದ ಋಣ ನಮ್ಮ ಮೇಲಿದೆ. ಅದ್ರ ಸಲುವಾಗಿ ಇಷ್ಟೊಂದು ದೊಡ್ಡದಾಗಿರುವಂತ 1 ಲಕ್ಷ ಜನ ಅವತ್ತಲ್ಲಿ ಕೂಡಿದವ್ರು ಮುಂದ್ಗಡೆ ಬಂದು ಎಲ್ಲರ ಎದುರುಗಡೆನೆ ಅವರು ಮಾತನ್ನು ಕೊಡಬೇಕಾಗಿತ್ತು. ಹೊರತು ಒಂದು 10 ಮಂದಿನ ಒಳಗಡೆ 4 ಒಳಗಡೆ ಕೂಡಿಸಿ ಚಾಕ್ಲೇಟ್ ಕೊಟ್ಟು ಎರ್ತ್ ಕಲಿಸುವಂತದಕ್ಕೆ ನಮ್ಮ ಸಮಾಜ ಇವತ್ತು ಒಪ್ಪುದಿಲ್ಲ, ಮುಂದಿನ ಒಪ್ಪುದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಪಾದಯಾತ್ರೆ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ತಹಶೀಲ್ದಾರ್ ಕಚೇರಿಗೆ ಮನವಿಯನ್ನು ಸಲ್ಲಿಸಬೇಕು. ಯಾರು ಕೂಡ ಭಾರತ್ ಮಾತಾ ಕಿ ಬಂದಿರತಕ್ಕಂತ ವಿಷಯ ಸಮಾಜದ ಬಾಂಧವರು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಬೇಕು ಅಂತ ತಿಳ್ಕೊಂಡು ಬೆಂಗಳೂರಿಗೂ ಕೂಡ ಪಾದಯಾತ್ರೆ ಮುಖಾಂತರ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೆಲ್ಲ ತಮ್ಮೆಲ್ಲರ ಗಮನಕ್ಕೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಮ್ಮ ಕೂಡಲ ಸಂಘದ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ವಕೀಲರನ್ನ ಕರೆದುಕೊಂಡು ಎಲ್ಲಾ ಚಳುವಳಿಗಾರರು ಮತ್ತು ಸಮಾಜದ ಬಾಂಧವರನ್ನ ಕರೆದುಕೊಂಡು ಬರತಕ್ಕಂತ ಸಂದರ್ಭದಲ್ಲಿ ಅವರು ಮೀಸಲಾತಿಗಾಗಿ ಹೋರಾಟವನ್ನು ಹಮ್ಮಿಕೊಂಡ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯರವರ ಒಂದು ಆದೇಶ ನಮ್ಮ ಚಳುವಳಿಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ನಮ್ಮ ಪಂಚಮಸಾಲಿ ಸಮಾಜದವರ ರಕ್ತವನ್ನ ನೆಲ ಕೆಡವಿರ್ತಕ್ಕಂತ ಒಂದು ಕೆಲಸವನ್ನ ಕೈ ಹಾಕಿದ್ದಾರೆ ಮುಖ್ಯಮಂತ್ರಿಗಳು. ಅದಕ್ಕೋಸ್ಕರ ಅವರ ಈ ನಡೆಯನ್ನ ಖಂಡಿಸಿ
ನಮ್ಮ ಹುಡುಗಂದ ಹಾಗೂ ಇಲ್ಕಲ್ ತಾಲೂಕಾ ಪಂಚಮಸಾಲಿ ಸಮಾಜದ ಬಾಂಧವರು ಇವತ್ತಿನ ದಿವಸ ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುತ್ತಾರೆ. ಅದಕ್ಕೆ ಈ ಒಂದು ಸಮಾಜದ ರ್ಯಾಲಿಯನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಇವತ್ತು ಏನು ಮಾಡ್ತಪ್ಪ ಅಂತಂದ್ರೆ ಮೊನ್ನೆಯ ದಿನ ನಮ್ಮ ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟವನ್ನ ಇವರೇ ಪ್ರಾಯೋಜಕತ್ವದ ಸರ್ಕಾರದ ಪ್ರಾಯೋಜಕತ್ವದ ಗಲಭೆಕೋರರನ್ನ ಕರೆದುಕೊಂಡು ಬಂದು ಗಲಾಟೆಯನ್ನ ಮಾಡಿಸಿ ಅದರ ಜೊತೆಗೆ ಕಲ್ಲುಗಳನ್ನು ಕೂಡ ಅವರೇ ತೂರಿಸಿ ಚಪ್ಪಲಿಗಳನ್ನು ಕೂಡ ಅವರೇ ತೂರಿಸಿ ಒಂದು ಗಲಾಟೆಯನ್ನ ಮಾಡಿ ನಮ್ಮ ಸಮಾಜದ ಅನೇಕ ಮುಖಂಡರ ಮೇಲೆ ಮತ್ತು ನಮ್ಮ ರೈತರ ಮೇಲೆ ಕಾರ್ಯಕರ್ತರ ಮೇಲೆ ಒಂದು ರೀತಿಯಾದಂತಹ ಹಲ್ಲೆಯನ್ನ ಮಾಡಿದ್ದನ್ನ ನಾವೆಲ್ಲ ಹುಡುಗಂದು ಮತ್ತು ಇಳಕಲ್ ತಾಲೂಕಾ ಪಂಚಮಸಾಲಿ ಸಮಾಜದ ಪರವಾಗಿ ಉಗ್ರವಾಗಿ ಮೊದಲಿಗೆ ಖಂಡಿಸ್ತೇವೆ. ಏನು ಬೇಕಾಗೈತೆ ಹಿಂದೆ ಮಾಡಿದ ಹೊಲಿಗೆರೆ ಒಟ್ಟು ಇನ್ನು ಮುಂದೆ ಇಡ್ತಾರೆ ವಿರೋಧ ಪಕ್ಷದವರು ಅಂತ ಹೇಳಿ ತಮ್ಮನ್ನು ತಾವು ಮುಚ್ಕೋಬೇಕಾಗೈತೆ. ಅದಕ್ಕೆ ಒಂದು ದೊಡ್ಡ ಇಶ್ಯೂ ಬೇಕಾಗೈತೆ. ಇವರು ಮುಚ್ಕೋಬೇಕಾಗಿದ್ದ ಕಾರಣಗಳು ಏನದಾವಪ್ಪ ಅಂತಂದ್ರೆ ಒಂದು ವಕಫ್ ಬೋರ್ಡಿಂದ ಹೊಲಿಗೆರೆ ಮುಚ್ಕೋಬೇಕಾಗೈತೆ, ಅದರ ಜೊತೆ ಮೂಡ ಹಗರಣವನ್ನು ಮುಚ್ಕೋಬೇಕಾಗೈತೆ. ಅದನ್ನ ವಿಧಾನಸಭೆಯೊಳಗೆ ಮಾತಾಡಕ ಯಾರನ್ನೂ ಬಿಡ್ಲಿಕ್ಕಪ್ಪ ಅಂತಂದ್ರೆ ನಾವೆಲ್ಲ ಆರಾಮ್ ಇರ್ತೀವಿ ಅಂತ ಹೇಳಿ ತಿಳ್ಕೊಂಡಂತ ಕಾಂಗ್ರೆಸ್ ಸರ್ಕಾರದ ಮುಖಂಡರು ಏನು ಮಾಡಿದ್ರಪ್ಪ ಅಂತಂದ್ರೆ ಮುಗ್ಧವಾಗಿರುವಂತಹ ಪಂಚಮಸಾಲಿ ಸಮಾಜದವರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿ ನಿಜವಾಗಿಯೂ ಆ ವಿಡಿಯೋವನ್ನು ನೀವು ಎಲ್ಲರೂ ನೋಡಿ ಪೊಲೀಸರ ಮೇಲೆ ಕಲ್ಲು ತೂರಿದವನ ಅದೇ ವ್ಯಕ್ತಿ ಹಿಕ್ಕಟ್ಟು ಲಾಠಿ ತಗೊಂಡು ಜನರ ಮೇಲೆ ಹಲ್ಲೆಯನ್ನ ಮಾಡಿದ್ದನ್ನ ಸೂಕ್ಷ್ಮವಾಗಿ ವಿಡಿಯೋ ಮಾಡಿದ್ದನ್ನ ನೋಡಿದ್ರೆ ಇದು ಸರ್ಕಾರ ನಿಯೋಜನೆ ಮಾಡಿದಂತ ಒಂದು ಗಲಭೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾಗತ್ತೆ. ತನ್ನಾಕಿ ಏನು ಕಾರಣ ಐತಿ? ಈಗ ನೀವು ಬಿಜೆಪಿ ಅವರೆಲ್ಲ ಇರ್ರಿ, ಕಾಂಗ್ರೆಸ್ನವರೆಲ್ಲ ಇರ್ಲಿ, ಹೊಲಿಗೆರೆಯವರೆಲ್ಲ ಇರ್ರಿ, ಅದನ್ನ ನಾವು ಕೇಳೋದಿಲ್ಲ. ನೀವೆಲ್ಲರೂ ಮೊದಲು ಸಮಾಜದವರು ನೀವು 2A ಕೂಡ ಅಂತ ಹೇಳಿ ಮೊದಲು ಬಂದ್ರಾಗ್ರಿ. ನೀವು ಹೋರಾಟವನ್ನ ಅದಕ್ಕೆ ನಾವು ಕೃತಜ್ಞತೆಯನ್ನೆರಡು ಮಾತಾಡೋದಿಲ್ಲ ನಾವು. ಆದ್ರೆ ಸಮಾಜದವರ ಮೇಲೆ ಹಿಂಗ ಹಲ್ಲೆ ನಡೆಯುತ್ತ ಅಂತೇಳಿ ನಿಮಗೇನಾದ್ರೂ ಸ್ವಲ್ಪ ಸುಳಿವು ಗೊತ್ತಾಗಿತ್ತಪ್ಪ ಅಂತಂದ್ರೆ, ಸಮಾಜದವ್ರನ್ನ ರಕ್ಷಣೆ ಮಾಡುವ ಮನಸ್ಸು ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಇದು ಆಗಲಾರ್ದಂಗೆ ನೋಡ್ಕೊಂತಿದ್ರಿ. ಅವರ ಒಂದು ಬಚಾವ್ ಆಂದೋಲನ ಅಂತ ಹೇಳಿ ಒಬ್ರು ನಾಯಕರು ಹೇಳಿದ್ರು ನಮ್ಮವರು. ಅಲ್ಲಪ್ಪ ಈ ಗದ್ದಲಾಗಿಂದ ಏನಾಗೈತಪ್ಪ ಅಂತಂದ್ರ ಪಂಚಮಸಾಲಿ ಬಚಾವು ಅನ್ನೋ ಕಾರ್ಯಕ್ರಮ ಮಾಡ್ಕೋಬೇಕಾಗೈತಲ್ವ, ನಮ್ಮನ್ನ ಉಳಿಸ್ರಿ ಅಂತ ಹೇಳಿ ಅನ್ನೋ ಕಾರ್ಯಕ್ರಮ ಮಾಡ್ಕೋಬೇಕಾಗೈತೆ. ಏನಾರ ಮಾಡ್ರಿ, ಪಂಚಮಸಾಲಿ ಸಮಾಜಕ್ಕೆ ಲಾತಿಯನ್ನು ಕೊಡಾಕ ಭದ್ರಾಗಿ ನಿಂದ್ರಿ. ಸಮಾಜದವ್ರು ನಿಮಗೇನಾದ್ರೂ ಕ್ಷಮೆ ನೀಡಬೇಕಾತಪ್ಪ ಅಂತಂದ್ರೆ ನೀವು ಒಂದು ಕೆಲಸ ಮಾಡ್ಬೇಕು. ಸಮಾಜದ ಬಾಂಧವರು ಎಲ್ಲ ಅಲ್ಲಿ ನೀವು ಹೋಗಿ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರೆ ನೀವು ನಮ್ಮ ಸಮಾಜಕ್ಕೆ ಒಂದು ಬೆಂಬಲವನ್ನು ಸೂಚಿಸಿರಿ ಅಂತ ಹೇಳಿ ನಿಮ್ಮ ಬಗ್ಗೆ ಅಭಿಮಾನ ಕೊಡ್ಸಾಕ ಸಾಧ್ಯ ಐತಿ. ಇಲ್ಲದೆ ಹೋದ್ರೆ ಈ 2A ಮೀಸಲಾತಿಯನ್ನ ಕೊಡ್ಸಾಕ ಸಾಧ್ಯ ಇಲ್ಲ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ, ಈಗ ನಮ್ಮೆಲ್ಲರ ಕರೆದಾಗ ಸಮಾಜದವ್ರು ಕೂಡಿದ ಹೊತ್ತಾಗ ನಮ್ಮ ಶಾಸಕರು ಪಕ್ಷದವರಲ್ಲಿ ಅವರು ಉತ್ತರ ಭೂಪನಂಗೆ ನಾನು ಆ ಯುದ್ಧ ಗೆದ್ಕೊಂಡ್ಬರ್ತೀನಿ, ಈ ಯುದ್ಧ ಗೆದ್ಕೊಂಡ್ಬರ್ತೀನಿ ಅಂತ ಹೇಳಿ ಬಹಳ ಮಾತಾಡ್ತಾರೆ. ಆದ್ರೆ ವಿಧಾನಸೌಧ ಒಳಗೆ ಹೋದ ಕೂಡಲೇನ ಅಥವಾ ಯಾವುದೇ ಮುಖ್ಯಮಂತ್ರಿ ಇದ್ರಿ ನಿಂತ ಕೂಡಲೇನ ಅವರಲ್ಲಿ ಇರುವಂತಹ ಧೈರ್ಯ ಒಂದು ಶಕ್ತಿನ ಊಡಿಗೆ ಹೋಗುತ್ತೆ. ಇಷ್ಟೆಲ್ಲ ನಾವು ನೀವು ಕೂಡಿ ಅಥವಾ ಈ ಎಲ್ಲ ಸ್ವಾಮಿಗಳು ಕೂಡಿ ಪಂಚಮಸಾಲಿ ಕೊಡ್ರಿ ಅಂತ ಕೇಳೋ ಬದಲ್ಲ, ಎಷ್ಟು ಮಂದಿ ನಿಮ್ಗೆ ಯಾರ ಮೈಯಾಗ ನನ್ನ ಮೈಯಾಗ ಪಂಚಮಸಾಲಿ ರಕ್ತ ಹರಿತೈತಿ ಅಂತ ನಿಮಗೆ ಖಾತ್ರಿ ಐತಿ, ಅವ್ರು ಓದಿರೋ ರಾಜೀನಾಮೆ ಕೊಟ್ಟು ಬರ್ರಿ, ಮರದಿವ್ಸ ನಮಗೆ ಪಂಚಮಸಾಲಿ ಸಿಗುತ್ತೆ. ಏನಕ್ಕೆ ಮಾಡೋದು, ನೀ ಹಿಂಗ್ ಮಾಡ್ವಿ ಅವ್ನು ಬಿಡವಾಡ ಅಂತ ಹೇಳೋದು. ಹಳಿಯಾನ ಹತ್ರ ಹೊರ ಬಂದಂಗೆ ಹಾಕಿದೇನು ಕೇಳ್ತೀವೋ, ನಿನಗೇನ್ ತಿಳ್ತೈತಿ ಮಾಡಂತ ಹೇಳೋದು. ಈ ಇಬ್ಬಗೆ ನೀತಿ ಏನ್ ಮಾಡಾಕತ್ತಾರ, ಇದರಿಂದ ಇಷ್ಟು ದಿವಸ ಜಕ್ಕೊಂತ ಬಂದತ್ತಿದ್ರು. ನಿಮಗ್ ಒಂದ್ ಹೇಳ್ತೀನಿ, ಹೋರಾಟ ಮಾಡಿ 2A ಪಂಚಮಸಾಲಿ ಹೋರಾಟ ಮಾಡಿ 2A ಪಂಚಮಸಾಲಿ ಅವರಿಗೆ 2A ಸಿಗುತ್ತ ಅಂತ ಗೊತ್ತಾದ ಹೊತ್ತಾಗ ಇದೇ ರಾಜಕಾರಣಿಗಳು ಇವತ್ತೇನು ಹೇಳ್ತಾರೆ, ಇದೇ ರಾಜಕಾರಣಿಗಳು ಬೆಂಗಳೂರಿನ ಹಿಂದುಳಿದ ಅಲ್ಪಸಂಖ್ಯಾತ ಆಯೋಗಗಳ ಅಧ್ಯಕ್ಷನ ಕರ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ನಾಗ ಹೋಗಿ ಸ್ಟೇ ತಂದವರು. ಇವರ ಸುಪ್ರೀಂ ಕೋರ್ಟ್ನಾಗ ಸ್ಟೇ ಐತಿ ಅಂತ ಮಾತು ಇವ್ರು ಏನಾದ್ರು ಮತ್ತೊಮ್ಮೆ ಕೊಡಕ್ ತಯಾರಾದ್ರೆ ವಿರೋಧ ಮಾಡ್ತೀವಿ, ನಮಗ್ ಕೊಡ್ರಿ ಅಂತ ಎಲ್ಲಿ ನಮಗ್ ಕೊಡ್ರಿ ಅಂತ ಹೇಳಿಲ್ಲ.
ತರಾತುರಿಯಲ್ಲಿ ನಡೆದೈತೆ ಅಂದ್ರೆ ಸಿದ್ದರಾಮಯ್ಯನವರು ಕಾರಸ್ತಾರ. ಇನ್ನು 3 ತಿಂಗಳೊಳಗಾಗಿ ಕುರುಬ ಸಮಾಜದವ್ರನ್ನ ಎಸ್ ಟಿ ಸೇರಿಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ನೀವು. ಅವ್ರನ್ನ ಎಸ್ ಟಿ ಸೇರಿಸ್ತಾರ. ಈಗ ಇಡೀ ಕರ್ನಾಟಕ ತುಂಬಾ ಎಸ್ ಟಿ ಇರುವಂತ ಒಂದೇ ಒಂದು ಸಮಾಜ ಅಂದ್ರೆ ಅದು ನಾಯಕ ಸಮಾಜ ಅಥವಾ ತಳವಾರ ಸಮಾಜ. ಕುರುಬರು ಸೇರಿಸಿದಂದ್ರೆ 1,300 ಈಗೇನು ನಾವು ಜನ ಇದೀವಿ, ಸರ್ವಸಾಧಾರಣ 1,300 ಜನ ಇರುವಂತ ಕುರುಬ ಸಮಾಜಕ್ಕೆ ಅವರು ಎಸ್ ಟಿ ಸೇರಿಸಿದಂದ್ರೆ ಆ ಎಸ್ ಟಿ ಅವ್ರಿಗೆ ಅನ್ಯಾಯ ಆಗೋದಿಲ್ಲ. ನಾವು ಕಸ್ಕೊಂಡು ಹೋಗಕ್ಕೈತಿ. ವಿಚಾರ ಮಾಡಿ ಸ್ವಲ್ಪ ಇದನ್ನ. ಅವರು ಶಾಸಕರು ಒಬ್ರು ಬಾಯಿ ಬಿಟ್ಟು ಮಾತಾಡಲಾರ್ದಂಗೆ ತಮ್ಮ ಕೆಲಸ ತಾವು ಮಾಡ್ಕೊಂತಾರ. ಎಲ್ಲಿ ಇದ್ರಂಗೆ ನಮ್ಮ ಜನಗಳಿಗೆ ನಮ್ಮಿಂದ ಆರಿಸಿ ಹೋದಂತವ್ರಿಗೆ ಪಂಚಮಿ ಆಗ್ತಾ ಇದೆ. ಹೋಗೋದು ಹೋರಾಟ ಮಾಡಿದ್ವಿ, ಯಡಿಯೂರಪ್ಪನವ್ರಿಗೂ ಹೋರಾಟ ಮಾಡಿದ್ವಿ ಈಗಲೂ ಸಹಿತ ಅದೇ ಬರೀ ನಮ್ಮನ್ನ ಹೋರಾಟ ಮಾಡೋದಷ್ಟ ಅಂತಲ್ಲ ಹೊರತಾಗಿ ಇವರಿಗೆ ಎಲ್ಲಾ ಪಕ್ಷದವರಿಗೆ ಪಂಚಮ ಶಾಲೆಯವ್ರು ಓಟ್ ಬೇಕು. ಪಂಚಮ ಶಾಲೆಯವ್ರು ಓಟ್ ಹಾಕ್ಲಿಕ್ಕಂದ್ರೆ ಇವ್ರು ಯಾರು ಆರಿಸಿ ಬರಕ್ ಸಾಧ್ಯ ಐತಿ ಇಲ್ಲ. ಪಂಚಮ ಶಾಲೆಯವ್ರಿಗೆ ಏನಾದ್ರು ನೀವು ಮೀಸಲಾತಿ ಕೊಡ್ಬೇಕಂತಂದ್ರೆ ಬಾಳ ಹಿಂದ ಮುಂದೆ ನೋಡ್ತೀರಿ. ಅಂದತ್ತು ಪಂಚಮ ಶಾಲೆಯವರು ಒಕ್ಕಟ್ಟಾದ್ರು ಅಂತಂದ್ರೆ ಉಳಿಕೆದವರಿಗೆ ರಾಜಕೀಯದಲ್ಲಿ ಅವಕಾಶಗಳು ಬಹಳ ಕಡಿಮೆ ಮಾಡಿ ಕೊಡಬಾರ್ದು ಅಂತ ತಿಳ್ಕೊಂಡು ಕಾಂಗ್ರೆಸ್ನವ್ರು ಒಂದು ಗುಂಪು ಹಿಡ್ಕೊಂಡಾರ, ಬಿಜೆಪಿ ಅವ್ರು ಒಂದು ಗುಂಪು ಹಿಡ್ಕೊಂಡಾರ. ಇವ್ರು ಅವ್ರೊಳಗ ನಮ್ಮೊಳಗ ಬಡದಾಟ ಹಚ್ಚಿ ಇವತ್ತರಿಗೂ ಸಹಿತ ನಾವು ಮುಂದಕ್ಕೆ ಹೋಗಲಾರಂತ ವ್ಯವಸ್ಥೆ ಮಾಡಕತ್ತೇವೆ. ಇವರು ಇದು ಶತಸಿದ್ಧ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಾವು ವಿಚಾರ ಮಾಡ್ಕೋಬೇಕು. ನಾವು ನಮ್ಮ ಜನಾಂಗ ಮೀಸಲಾತಿ ಕೇಳ್ತಾ ಇದ್ರು ಕೂಡ ನಾವು 138 ಶಾಸಕರಿದ್ದೀವಿ ಅಂತ ತಿಳ್ಕೊಂಡು ದರ್ಪ ಎತ್ತಿಸಿದ್ದೆ ಆತಪ್ಪ ಅಂತಂದ್ರ ಮುಂದಿನ ದಿನಮಾನದೊಳಗ ಈ ಮಹಾರಾಷ್ಟ್ರದ ಮಾದರಿಯಲ್ಲಿ ನೀವು ಕೇವಲ 38 ಶಾಸಕರ ಆಯ್ಕೆ ಬಂದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸಮಾಜದ ಜನರನ್ನ ವಿರೋಧ ಕಟ್ಟಿಕೊಂಡು ಪಂಚಮಸಾಲಿ ಸಮಾಜದ ಜನರ ರಕ್ತವನ್ನ ನೀವು ಚೆಲ್ಲಾಡಿ ನೀವು ಈ ರೀತಿ ನಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗಲ್ಲ ಅಂತ ತಿಳ್ಕೊಂಡು ಹೇಳುತ್ತಾ ಈ ಒಂದು ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದ ಪಂಚಮಸಾಲಿ ದೀಕ್ಷಾ ಮಲೇಗೌಡ ಗೌಡ ಲಿಂಗಾಯತರಿಗೆ 2A ಹಾಗೂ ಲಿಂಗಾಯತ OBC ಮೀಸಲಾತಿ ಚಳವಳಿಗಾರರ ಮೇಲೆ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ರಸ್ತೆ ತಡೆ ಚಳವಳಿ ಹಾಗೂ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಸಿಎಂ ಹಾಗೂ ಎಡಿಜಿಪಿ ಯತೀಂದ್ರರವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಅರ್ಪಿಸಿದ ದೂರಿನ ಪತ್ರ ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟವನ್ನು ಬೆಳಗಾವಿ ವಿಧಾನಸೌಧದ ಮುಂಭಾಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಗಾಯಗಳಾಗಿದ್ದು 100ಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದರು. ಅದೇ ರೀತಿಯಾಗಿ ಇಂದು 21ನೇ ಶತಮಾನದಲ್ಲಿ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಕ್ಷಾಧಿಗಳ ಮೇಲೆ ಗುಂಡಾಗಿರಿ ಹಾಗೂ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ರಕ್ತ ಹರಿಸಿದ್ದಾರೆ. ರೂವಾರಿ ಸಿಎಂ ಸಿದ್ದರಾಮಯ್ಯಗಳಲ್ಲಿ ಇದಕ್ಕೆ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಸರ್ಕಾರದ ಧೋರಣೆ ಸರಿಯಲ್ಲ. ಸ್ವತಃ ಹತ್ಯೆ ತೋರಿ ಪಂಚಮಸಾಲಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ಎಡಿಜಿಪಿ ಆರ್ ಹಿತೇಂದ್ರರವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು. ಮುಂದುವರಿಯಲು ಅನರ್ಹ ಎಂದು ಇಡೀ ಸಮಾಜದ ಪರವಾಗಿ ಜೈ ಪಂಚಮಸಾಲಿ.